ಬಂಟ್ವಾಳದ ಕೊಳ್ತಮಜಲ್ನತ್ತ ಮೃತದೇಹವನ್ನ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೂರಾರು ವಾಹನಗಳ ಜೊತೆಗೆ ರಹೀಂ ಮೃತದೇಹವನ್ನ ರವಾನಿಸಲಾಗ್ತಾ ಇದೆ. ರಹೀಂ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಾದಿಯುದ್ದಕ್ಕೂ ಕೂಡ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಬರ್ಬರ ಹತ್ಯೆಯ ಕೇಸ್ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಜಮಾಯಿಸಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಧ್ಯೆ ರಹೀಂ ಶವ ಇರುವಂತಹ ಆಂಬ್ಯುಲೆನ್ಸ್ ಆಗ್ತಾ ಇದೆ. ಸುತ್ತಲೂ ಕೂಡ ಪೊಲೀಸರ ಭದ್ರತೆ ಇದೆ. ಅದರ ನಡುವೆ ಮಳೆ ಬರ್ತಾ ಇದೆ. ನೂರಾರು ಸಂಖ್ಯೆಯ ಜನರು ಅಲ್ಲಿ ಬೈಕ್ನಲ್ಲಿ, ಕಾರ್ನಲ್ಲಿ ಹಿಂದೆ ಮುಂದೆ ಸಾಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾದಿಯುದ್ದಕ್ಕೂ ಕೂಡ ರಹೀಂ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಯಾವ ರೀತಿ ಟೈಟ್ ಸೆಕ್ಯೂರಿಟಿಯ ನಡುವೆ ರಹೀಂ ಅವರ ಪಾರ್ಥಿವ ಶರೀರವನ್ನು ಈಗ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಜನ ಸೇರಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಈಗ ಮೆರವಣಿಗೆ ಸಾಗ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಎಲ್ಲಿಗೆ ಬಂದು ನಿಂತಿದೆ ಈಗ ಮೆರವಣಿಗೆ, ಜೊತೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ್ಯಕ್ರಿಯೆಗೆ ಅಂತ? ಅವರ ಮನೆಯ ದಾರಿಯಾಗಿರುವಂಥ ಬಂಟ್ವಾಳದ ಬೀಚ್ ರೋಡ್ಗೆ ತಲುಪಿರುವಂಥದ್ದು. ಅಲ್ಲಿಂದ ನೇರವಾಗಿ ಕೊಳ್ತಮಜಲ್ನ ಅವರ ಸ್ವಗ್ರಾಮದ ಹತ್ರ ಈಗ ಮೃತದೇಹದ ಮೆರವಣಿಗೆ ಹೋಗ್ತಾ ಇರುವಂಥದ್ದು. ಭಾಳಷ್ಟು ಒಂದು ಕಡೆಯಿಂದ ಮಳೆ ಬರ್ತಾ ಇರುವಂಥದ್ದು, ಜೊತೆಗೆ ದಾರಿಯುದ್ದಕ್ಕೂ ಜನರು ಮೃತದೇಹವನ್ನು ನೋಡಲಿಕ್ಕೆ ನಿಂತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಿಧಾನಗತಿಯಲ್ಲಿ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಇನ್ನು ಕೆಲ ಸಮಯದ ಬಳಿಕ ಅವರ ಮನೆಗೆ ತಲುಪುತ್ತೆ. ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಲ್ಲಿನ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ನಡೀಲಿಕ್ಕೆ ಇರುವಂಥದ್ದು. ಹಾಗಾಗಿ ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಕುಟುಂಬಸ್ಥರು ಮಾಡಿರುವಂಥದ್ದು. ಆದರೆ ಮೃತದ ದೇಹ ಈಗ ಬೆಳಿಗ್ಗೆಯಿಂದ ಹೊರಟಿರುವಂಥದ್ದು. ಇನ್ನೂ ಮೆರವಣಿಗೆಯಲ್ಲಿ ಹೋಗ್ತಾ ಇರುವಂಥದ್ದು. ಇನ್ನೊಂದು ಸುಮಾರು 15 ನಿಮಿಷಗಳ ಬಳಿಕ ಮನೆಗೆ ತಲುಪುವಂಥ ಸಾಧ್ಯತೆ ಇದೆ. ಆ ಬಳಿಕ ಅಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಆ ಎಲ್ಲ ದಾರಿಯುದ್ದಕ್ಕೂ ಪೊಲೀಸರು ವ್ಯಾಪಕವಾದಂಥ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಕೆಲವೊಂದು ಆ ಭಾಗದಲ್ಲಿರುವಂಥ ಕೋಮು ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲೂ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಮೃತದೇಹ ಸಾಗಾಟ ಆಗಿರುವಂಥದ್ದು. ಆ ಬಳಿಕ ಬೀಚ್ ರೋಡ್ನಿಂದ ಜಿಲ್ಲಾ SP ಅವರ ನೇತೃತ್ವದಲ್ಲಿ ಅಲ್ಲಿನ ಪೊಲೀಸರು ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಪ್ರೇಮ್, ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಕೊಲೆಯಾದಂತಹ ರಹೀಂ ಮೃತದೇಹವನ್ನು ಈಗ ಆಂಬ್ಯುಲೆನ್ಸ್ ಮೂಲಕ ಆತನ ಹುಟ್ಟೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಆಂಬ್ಯುಲೆನ್ಸ್ ಆಗುವಂತಹ ಮಾರ್ಗದುದ್ದಕ್ಕೂ ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಭದ್ರತೆಯ ನಡುವೆನೇ ದೊಡ್ಡ ಸಂಖ್ಯೆಯಲ್ಲಿ ಮಂಗಳೂರಿನಲ್ಲಿ ಜನ ಜಮಾಯಿಸಿರುವಂಥದ್ದು. ಮೃತದೇಹದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮತ್ತೊಂದು ಕಡೆ ರಹೀಂ ಸಾವಿಗೆ ನ್ಯಾಯ ಬೇಕು ಅನ್ನುವಂತಹ ಘೋಷಣೆಗಳು ಕೂಡ ಮೊಳಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮೃತದೇಹದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ರಹೀಂ ಕೊಲೆಯಾಗಿರುವಂತಹ ವ್ಯಕ್ತಿ, ಆತನ ಮೃತದೇಹವನ್ನು ಆಂಬ್ಯುಲೆನ್ಸ್ನಲ್ಲಿ ಹುಟ್ಟೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಾದಿಯುದ್ದಕ್ಕೂ ಕೂಡ ಯಾವ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಬೈಕ್ನಲ್ಲಿ, ಕಾರ್ನಲ್ಲಿ, ಆಂಬ್ಯುಲೆನ್ಸ್ನ ಹಿಂದೆ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿರುವಂಥದ್ದು. BC ರೋಡ್ನ ಮುಖ್ಯ ರಸ್ತೆಯಲ್ಲಿ ಜನಜಂಗುಳಿ ಯಾವ ರೀತಿ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ.